ಎಲ್ರಿಗೂ ನಮಸ್ಕಾರ. ಈಗ ತುಂಬಾ ಜನಕ್ಕೆ ಡಯಾಬಿಟಿಸ್ ಇರುತ್ತೆ, ಜೀವನ ಪರ್ಯಂತ ಮಾತ್ರೆಗಳು ತಿಂತಾನೆ ಇರ್ತಾರೆ. ಸೊ ಅದರಿಂದ ಬೇರೆ ಆರ್ಗನ್ ಹೇಗೆ ಅಫೆಕ್ಟ್ ಆಗುತ್ತೆ? ಈಗ ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಅಥವಾ ಲಿವರ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಬೇಕಾದಷ್ಟು ಹಾರ್ಟ್, ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗುವಂತದ್ದು ನೀವು ತಗೊಳ್ಳೋ ಮಾತ್ರೆಗಳಾಗಿರ್ಬೋದು, ಅಥವಾ ಓವರ್ ಡೋಸ್ ಆಗಿರ್ಬೋದು, ಅಥವಾ ಸರಿಯಾದ ಚಿಕಿತ್ಸೆ ಸಿಗದೆ ಇರೋದ್ರಿಂದ. ಸೊ ನ್ಯಾಚುರಲ್ ಹೀಲಿಂಗ್ ಅಂದ್ರೆ ಏನು? ನೈಸರ್ಗಿಕ ಚಿಕಿತ್ಸೆಯಲ್ಲಿ ಬರೀ ನಿಮ್ಗೆ ಸೊಪ್ಪು, ಬೇರು, ಹಣ್ಣು, ಹೂವು ಅಂತದ್ದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅದ್ರ ಜೊತೆಗೆ ಪ್ರಾಣಾಯಾಮ ಅಥವಾ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಈ ತರ ಎಲ್ಲ ಆದಾಗ ಯಾವ ತರ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಇವತ್ತು ನಮ್ ಜೊತೆ ಆನಂದ್ ಅವರಿದ್ದಾರೆ, ಅವ್ರು ಹೇಳ್ತಾರೆ. ನೋಡೋಣ ಬನ್ನಿ. ಓಕೆ, ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನನಗೆ 54 ವರ್ಷ. ನಾನು ಇಲ್ಲಿ ಬೆಂಗಳೂರಲ್ಲೇ ಇರೋದು, JP ನಗರದಲ್ಲಿ. ಸೊ ನಂದು ಡಯಾಬಿಟಿಸ್ ತುಂಬಾನೇ ಜಾಸ್ತಿ ಇತ್ತು. HbA1c ಅಂತ ಹೇಳ್ತಾರೆ, 11.5 ಇತ್ತು. ಆಮೇಲೆ ನಾನು ಟೆಸ್ಟ್ ಮಾಡಿದಾಗ ನನ್ನ ಕಣ್ಣಿಗೂ ಅಫೆಕ್ಟ್ ಆಗಿತ್ತು, ಮತ್ತೆ ನನ್ನ ಬೋನ್ಸ್ ಕೂಡ ಅಫೆಕ್ಟ್ ಆಗಿತ್ತು, ಮತ್ತೆ ನನ್ನ ಸ್ಪ್ಲೀನ್ ಕೂಡ ಎನ್ಲಾರ್ಜ್ ಆಗಿತ್ತು. ಸೊ ನಾನು ಇಲ್ಲಿಗೆ ಆಕ್ಸಿಡೆಂಟಲ್ಲಿ ಬಂದಿದ್ದು. ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ಅವ್ರಿಗೆ ಒಂದು ರೆಫರೆನ್ಸ್ ಸಿಕ್ಕಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬಂದು ನಾನು ಅಲೋಪತಿ ಮೆಡಿಸಿನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು ಅಂತ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ನಾನು 3 ತಿಂಗಳು ತಗೊಂಡಿದ್ದೀನಿ ಈಗ ಟ್ರೀಟ್ಮೆಂಟ್. ಸೊ 11.5 ಇಂದ 7 ಬರ್ಲಿಕ್ಕೆ 2 ತಿಂಗಳಾಯ್ತು. ಆಮೇಲೆ 7 ಇಂದ 6.4 ಬರ್ಲಿಕ್ಕೆ 1 ತಿಂಗಳಾಯ್ತು. ಸೊ ನನಗನ್ಸುತ್ತೆ ಇನ್ನೂ ಕಡಿಮೆ ಆಗತ್ತೆ ಅಂತ. ಅದು ನಾನು ಮುದ್ರಾ ಮಾಡ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಈ ಹೋಲಿಸ್ಟಿಕ್ ಔಷಧಿಗಳನ್ನ ತಗೋತಾ ಇದ್ದೀನಿ. ಯೋಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಯೋಗ ಮಾಡಿದ್ರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ದೀನಿ. ಮತ್ತೆ ನನ್ನ ಸ್ಪ್ಲೀನ್ ಕೂಡ ಎನ್ಲಾರ್ಜ್ ಆಗಿತ್ತು. ಸೊ ಆ ಸ್ಪ್ಲೀನ್ ನಾರ್ಮಲ್ ಬಂದಿದೆ ಈಗ. ಸೊ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಅಲೋಪತಿಕ್ ಮೆಡಿಸಿನ್ ನ ಫುಲ್ ಇದ್ದಿದ್ದು ತುಂಬಾ ಹೈ ಡೋಸ್ ಕೊಟ್ಟಿದ್ರು ನನಗೆ, ಅದನ್ನ ಅರ್ಧಕ್ಕೆ ತಂದಿದ್ದೀನಿ ಈಗ ಆಲ್ಟರ್ನೇಟಿವ್ ಡೇ ತಗೊಂಡು ಸ್ಲೋಲಿ ಆಗಿ ಸ್ಟಾಪ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ.